ಹೆಂಗಸರನ್ನೇ ಮುಂದೆ ಬಿಡ್ತಾರೆ, ಗಂಡಸರನ್ನ ಬಿಡಲ್ಲ ಮುಂದಕ್ಕೆ. ಆ ಫಂಕ್ಷನ್ ಬಂದಿರೋ ಹೆಂಗಸರನ್ನ ಯಾರು ಲೋಕಲ್ ಇಲ್ಲ, ಲೋಕಲ್ ಒಬ್ರು ಇಲ್ಲ ಅಲ್ಲಿ. ಯಾರೋ ಸಣ್ಣ ಸಂಬಂಧಿಕರು ಬಂದಿರೋ ಅವ್ರನ್ನೆಲ್ಲ ಮುಂದೆ ಬಿಟ್ಟು ಗಲಾಟೆ ಮಾಡಿಸಿ ನಮ್ಮನ್ನ ಹೊಡ್ಸಿ ನಮ್ಮ ಸಮಾಜದಲ್ಲಿ ಕುಗ್ಸುವಂತ ಕೆಲಸವನ್ನ ಮಾಡೋರು. ನಮ್ಮ ತಾಯಿ ಮೊಬೈಲ್ ಕಿತ್ಕೊಂಡಿದ್ದಾರೆ, ನನ್ನ ಚೈನ್ ಕಿತ್ಕೊಂಡವ್ರೆ. ಸುಮಾರು ಇವತ್ತು ಗೋಲ್ಡ್ ಲೆಕ್ಕಕ್ಕೆ ಹೋದ್ರೆ ಇವತ್ತು 10ರಿಂದ 11 ಲಕ್ಷ ರೂಪಾಯಿ ಗೋಲ್ಡ್ ಅದು ವ್ಯಾಲ್ಯೂ. 60 ಗ್ರಾಮ್ ಚೈನು, 14 ಗ್ರಾಮ್ ಬ್ರಾಸ್ಲೆಟ್ ಕಿತ್ಕೊಂಡಿದ್ದಾರೆ ಅವರು. ರಾಜಕೀಯವಾಗಿ ಬಂದ್ಬಿಟ್ಟು ಏನೇನು ಲೀಡರ್ ಉಪಯೋಗಿಸ್ಕೊಂಡು ದುಡ್ಡು ಮಾಡ್ಕೊಳ್ತಾವನ. ಯಾವ ದೇವರನೆಗೂ ಹೇಳ್ತೀನಿ, ಘಾಟಿ ಸುಬ್ರಹ್ಮಣ್ಯ ನಮ್ಮ ಮನೆ ಪಕ್ಕದಲ್ಲಿರೋದು, ನಮ್ಮ ಊರ್ ಪಕ್ಕದಲ್ಲಿರೋದು ಸುಬ್ರಹ್ಮಣ್ಯನಿಗೂ ಹೇಳ್ತೀನಿ, ಯಾವ ಮುಖಂಡರು ಯಾವ ಬಿಜೆಪಿ ಕಾರ್ಯಕರ್ತನು ದುರುಪಯೋಗ ಪಡಿಸ್ಕೊಂಡು ನಾನು ದುಡ್ಡು ಮಾಡ್ಕೊಂಡಿಲ್ಲ. ತೂಗೇರಿ ಹೋಬಳಿನಲ್ಲಿ ಯಾವುದೇ ಕಾರ್ಯಕರ್ತ ಬರ್ಲಿ, ಯಾರೇ ಬರ್ಲಿ, ನಮ್ಮ ಕಾರ್ಯಕರ್ತರು ಯಾರೇ ನಮ್ಮ ತೂಗೇರಿ ಹೋಬಳಿ ಜನ ಬರ್ಲಿ, ಉಚಿತವಾಗಿ ಫ್ರೀಯಾಗಿ ಕೇಸ್ ನಡೆಸ್ಕೊಡ್ತಾ 150ರಿಂದ 200 ಕೇಸು. ಗೊತ್ತಿಲ್ಲ ಅಂದ್ರೆ ಕೇಳ್ರಿ ನಮ್ಮ ಮುಖಂಡರುಗಳಿಗೆ. ಒಂದೇ ₹1 ಖರ್ಚು ನಾನು ದುಡ್ಡು ತಗೊಳ್ಳಲ್ಲ. ಅವರು ನಾನೇ ಬಂದ್ರೆ ಊಟ ಕಾಫಿ ಕೊಟ್ಟು ಕಳಿಸ್ಬಿಟ್ಟು ನನ್ನ ಕೈಲಾಗಿ ಸಹಾಯ ಮಾಡಿ ಫ್ರೀಯಾಗಿ ಕೇಸ್ಗಳನ್ನ ಮಾಡ್ಕೊಡ್ತಾ ಇದ್ದೀನಿ. ಯಾರೇ ಬಡವ್ರು ಬಂದ್ರು ನಾವು ಫ್ರೀಯಾಗಿ ದುಡ್ಡಿದ್ರೆ ಕೊಟ್ರೆ ಮಾಡ್ತೀನಿ, ಕೊಟ್ಟಿಲ್ಲ ಅಂದ್ರೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ನಾನು ಫ್ರೀಯಾಗಿ ಕೇಸ್ ಮಾಡ್ಕೊಟ್ಟು ಬದುಕೋವರಪ್ಪ ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ. ಶಾಶ್ವತವಾಗಿ ಉಳಿಯುವಂತ ಕೆಲಸಗಳನ್ನ ಮಾಡಿದ್ದೀವಿ. ಇವತ್ತು ನಮ್ಮೂರಲ್ಲಿ ದೇವಸ್ಥಾನ ಇಲ್ಲ, ದೇವಸ್ಥಾನ ಕೈಯಿಂದ ದುಡ್ಡು ಹಾಕ್ಬಿಟ್ಟು ದೇವಸ್ಥಾನ ಕಟ್ತಾ ಇದ್ದೀವಿ. 30-40 ಲಕ್ಷ ರೂಪಾಯಿ ದೇವಸ್ಥಾನ ಕಟ್ಟಿಸ್ತಾ ಇದ್ದೀವಿ. ಈ ತರ ಕೋಟಿಗಳು ಖರ್ಚು ಮಾಡ್ಕೊಂಡು ಅಲ್ಲಿ ಖರ್ಚು ಮಾಡ್ಕೊಂಡು ದೇವಸ್ಥಾನ ಕಟ್ಸ್ಕೊಂಡು ಬಡವ್ರ ಬಗ್ಗೆ ಜನಕ್ಕೆ ಸಹಾಯ ಮಾಡೋದು ನಾನು. ಯಾರೋ ಜಮೀನು ನಾನು ಯಾಕೆ ಕಾಪಾಡ್ ಹಾಕಕ್ ಹೋಗ್ಲಿ? ಯಾಕೆ ಬಡವ್ರ ಬಗ್ಗೆ ಜಮೀನು ನಾನು ಹೋಗ್ಲಿ? ನನಗೇನ್ ಕಮ್ಮಿ ಕೊಟ್ಟಂತ ದೇವ್ರು? ಈ ತಾಲೂಕಲ್ಲಿ ನಾನು ಒಂದು 30-40 ಜಮೀನು ಮಾಡ್ಕೊಂಡಿದ್ದೀನಿ, ಕಷ್ಟ ಬಿದ್ದು ದುಡ್ದಿದ್ದೀನಿ. ನನ್ನ ತಾಯಿ ಹೆಸರು ಜಮೀನ್ ಇದೆ, ನಮ್ಮ ಹೆಂಡತಿ ಹೆಸರು ಜಮೀನ್ ಇದೆ, ನನ್ನ ಹೆಸರು ಇದೆ, ನಮ್ಮ ಬಾಮ ಇದೆ, ನಮ್ ಜಮೀನ್ ತಗೊಂಡು ಅವ್ರ ಹೆಸರು ಮಾಡ್ಕೊಂಡಿದ್ದೀವಿ. ಎಲ್ಲ ದೇವ್ರು ಕೊಟ್ಟ ನಮ್ಗೆ. ನನಗೆ ಏನ್ ಕಮ್ಮಿ ಇದೆ ಅಂತ ನಾನು ಕಂಡೋ ಜಮೀನ್ಗೆ ಹೋಗ್ಲಿ? ಏನ್ 2 ಎಕರೆ ತಗೊಂಡ್ಬಿಟ್ಟು ನಾನು ಕೋಟಾಧೀಶ ಆಗೇನಿಲ್ಲ, ನಿಮ್ಗೆ ಬೇರೆ ದೊಡ್ಡ ಲೆವೆಲ್ ಹೋಗ್ಬೇಕಾ? ಅವ್ರ ಉದ್ದೇಶ ಇಷ್ಟೇ, ನನಗೆ ಹೊಡಿಬೇಕು. ಆ ವಿಡಿಯೋಗಳನ್ನ ಅವರೇ ಮಾಡಿಸ್ತಾರೆ, ನನ್ಗೆ ಹೊಡಿಯೋ ವಿಡಿಯೋಗಳನ್ನೇ ಮಾಡಿಸ್ತಾರೆ, ಗ್ರೂಪ್ ಅಲ್ಲಿ ಹಾಕ್ಸ್ತಾರೆ. ಹೆಂಗೆ ಹೊಡೆದಿದ್ದು ಲಾಯರ್ಗೆ ಅಂತ ಹೇಳಿ ತೋರಿಸ್ತಾರೆ. ತೋರಿಸ್ಬಿಟ್ಟು ನಮ್ಗೆ ಕೆಟ್ಟ ಹೆಸರು ತರಬೇಕು, ನಮ್ಗೆ ಸಮಾಜದಲ್ಲಿ ಎಲ್ಲರೂ ಇಲ್ಲ ಪಾಪ, 1-2-3 ಇದಾರೆ ಆ ತರ ಮಾಡ್ಕೊಂಡು ಅನ್ಯಾಯ ಮಾಡಿ ಜನಗಳು ಮೋಸ ಮಾಡಿ ರೈತರು ತಲೆ ಹೊಡೆದು ಬದುಕ್ತಾರಂತ ಜನಗಳು ಅವ್ರ ಜೊತೆ ಸೇರ್ಕೊಂಡು ಅವ್ರನ್ನ ಪುಸ್ಲಾಯಿಸಿ ಅವ್ರನ್ನ ನಮ್ಮ ಮೇಲೆ ಎತ್ಕಟ್ಟಿ ನಮ್ಮ ರಾಜಕೀಯ ಜೀವನನ ಮತ್ತೆ ನಮ್ಮ ಭವಿಷ್ಯನ ಹಾಳು ಮಾಡಕ್ ನೋಡ್ತಾ ಇದಾರೆ. ಅವ್ರನ್ನ ಯಾವತ್ತೂ ಸುಮ್ಮನೆ ಬಿಡಲ್ಲ. ಅವ್ರು ಕಾನೂನುಬದ್ಧವಾಗಿ ನಾನು ಬುದ್ಧಿ ಕಲಿಸ್ತೇನೆ. ಮುಂದಿನ ದಿನಗಳಲ್ಲಿ ಅನುಭವಿಸ್ತಾರೆ, ಅವ್ರು ಏನೇನ್ ಮಾಡ್ಬೇಕು ಎಲ್ಲ ಅನುಭವಿಸ್ತಾರೆ. ಇವತ್ತು ಯಾರು ನಮ್ಮ ಮೇಲೆ ಎಲ್ಲಿ ಹೋಗಿ ಪ್ರಭಾವಿ ಮುಖಂಡರು ಯಾರ ಹತ್ರ ಫೋನ್ ಮಾಡಿಸಿ ಪೊಲೀಸವ್ರಿಗೆ ನಮ್ಮ ಮೇಲೆ FIR ಕೌಂಟರ್ ಕೇಸ್ ನಿನ್ನೆ ಸಾಯಂಕಾಲ ಮಾಡೋರೆ, 2 ದಿವಸ ಆದ್ಮೇಲೆ ಬೇಕು ಅಂತ ರಾಜಿಗೆ ಫೋನ್ ಮಾಡ್ತಾರೆ ನನಗೆ. ಯಾರೋ ದೊಡ್ಡ ಮುಖಂಡರ ಮುಖಾಂತರ ಏನಕ್ಕೆ ಬೇಕು ಸಂಬಂಧಿಕರು ಯಾರು ರಾಜ್ಯ ಮಾಡ್ಕೊಡ್ರಿ ಅಂತ ಹೇಳ್ತಾರೆ. ನಾನ್ಯಾಕ್ರಿ ರಾಜ್ಯ ಮಾಡ್ಕೊಳ್ಳಿ? ನಮ್ಗೆ ಅನ್ಯಾಯ ಆಗಿದೆ, ನಮ್ ಜಮೀನಲ್ಲಿ ಬಂದು ಹೊಡೆದು ನಮ್ಮನ್ನೇ ಹೊಡೆದು ನಾವೇ ರಾಜ್ಯ ಮಾಡ್ಕೊಂಡ್ರೆ ನಮ್ ಜನ ಏನಂತಾರೆ, ಏನೋ ಯಾರು ಕಂಡೋ ಜಮೀನು ಕಾಪಾಡ್ ಹಾಕೋದಂತೆ ಅದಕ್ಕೆ ರಾಜ್ಯ ಮಾಡ್ಕೊಂಡು ಅಂತ ಹೇಳಿ ಹೋಗಿಲ್ವ ನಮ್ಮ ಮಕ್ಕಳಿಗೆ? ಕಷ್ಟ ಬಿದ್ದು ದುಡ್ದಿರೋ ದುಡ್ಡಲ್ಲಿ ಜಮೀನು ತಗೊಂಡಿದ್ರೆ ನಾನ್ಯಾಕೆ ರಾಜ್ಯ ಮಾಡ್ಕೊಳ್ಳಿ ಅಂತ ಹೇಳಿದಾಗ ರಾಜ್ಯ ಮಾಡ್ಕೊಳ್ಳೋ ಅಂತ ಹೇಳಿದ ತಕ್ಷಣ ಹೋಗಿ ಸಾಯಂಕಾಲ ನಮ್ಮ ಮೇಲೆ ಒಂದು FIR ಮಾಡಿಸ್ತಾರೆ. ಅವ್ರ ಉದ್ದೇಶ ಏನು? ಈಗ ಇದೊಂದು FIR ಕೌಂಟರ್ ಕೇಸ್ ಮಾಡಿದ್ರೆ ನಾಳೆ ಬೆಳಿಗ್ಗೆ ರಾಜಿ ಮಾಡ್ಸಕ್ ಈಸಿ ಆಗುತ್ತೆ ಅಂತ. ಪೊಲೀಸ್ ಅಧಿಕಾರಿಗಳನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ, ಸರ್ ನಮ್ಗೆ ಹೈ ಲೆವೆಲ್ ಪ್ರೆಸರ್ ಬಂತು, ದೊಡ್ಡ ಲೆವೆಲ್ ಇಂದ ಪ್ರೆಸರ್ ಬಂತು, ಅದಕ್ಕೆ ಮಾಡ್ಲೇಬೇಕಾಯ್ತು. ಏನಿದೆ ಬಿಡಿ, ತಲೆ ಕೆಡಿಸ್ಕೊಬೇಡಿ, ವಿಡಿಯೋಗಳಿದೆ, ನಿಮ್ ತಪ್ಪಿದ್ರೆ ನಿಮ್ದಾಗ್ತಾರೆ, ಅವ್ರ ತಪ್ಪಿದ್ರೆ ಅವ್ರು ಆಗ್ತಾರೆ ಅಂತ ಉದ್ದೇಶಪೂರ್ವಕವಾಗಿ ಕೇಸ್ ಮಾಡೋದನ್ನ ಏನ್ ಮಾಡ್ಬೇಕು ಕಾನೂನುಬದ್ಧವಾಗಿ ಮಾಡ್ತೀವಿ ಅಂತ ಹೇಳ್ತಾರೆ. ಅಧಿಕಾರಿಗಳೇನು ಮಾಡಕ್ಕಾಗಲ್ಲ, ಅವ್ರ ಅಧಿಕಾರಿಗಳಿಗೆ ಪ್ರೆಸರ್ ಬಂದಾಗ ಅವ್ರು ಮಾಡ್ಲೇಬೇಕಾಗ್ತದೆ. ನಮ್ಮ ಈ ತರ ಒಂದು ಸುಳ್ಳು ಆಪಾದನೆ ಹೊರಿಸಿ ನಮ್ಮ ಮೇಲೆ ಕೇಸ್ಗಳು ಹಾಕ್ಸುವಂತ ಕೆಲಸವನ್ನ ಮಾಡವ್ರೆ. ನಮ್ಮ ತಾಯಿ ಮೊಬೈಲ್ ಕಿತ್ಕೊಂಡಿದ್ದಾರೆ, ನನ್ನ ಚೈನ್ ಕಿತ್ಕೊಂಡವ್ರೆ. ಸುಮಾರು ಇವತ್ತು ಗೋಲ್ಡ್ ಲೆಕ್ಕಕ್ಕೆ ಹೋದ್ರೆ 10ರಿಂದ 11 ಲಕ್ಷ ರೂಪಾಯಿ ಗೋಲ್ಡ್ ಅದು ವ್ಯಾಲ್ಯೂ. 60 ಗ್ರಾಮ್ ಚೈನು, 14 ಗ್ರಾಮ್ ಬ್ರಾಸ್ಲೆಟ್ ಕಿತ್ಕೊಂಡಿದ್ದಾರೆ ಅವರು. ಮತ್ತೆ ಅವ್ರು ಹೆಂಗಸರನ್ನೇ ಮುಂದೆ ಬಿಡ್ತಾರೆ, ಗಂಡಸರನ್ನ ಬಿಡಲ್ಲ ಮುಂದಕ್ಕೆ. ಆ ಫಂಕ್ಷನ್ ಬಂದಿರೋ ಹೆಂಗಸರನ್ನ ಯಾರು ಲೋಕಲ್ ಇಲ್ಲ, ಲೋಕಲ್ ಒಬ್ರು ಇಲ್ಲ ಅಲ್ಲಿ. ಯಾರೋ ಸಣ್ಣ ಸಂಬಂಧಿಕರು ಬಂದಿರೋ ಅವ್ರನ್ನೆಲ್ಲ ಮುಂದೆ ಬಿಟ್ಟು ಗಲಾಟೆ ಮಾಡಿಸಿ ನಮ್ಮನ್ನ ಹೊಡ್ಸಿ ನಮ್ಮ ಸಮಾಜದಲ್ಲಿ ಕುಗ್ಸುವಂತ ಕೆಲಸವನ್ನ ಮಾಡೋರು. ದೇವ್ರಿಗೆ ಒಳ್ಳೇದ್ ಮಾಡ್ಲಿ ಅವ್ರಿಗೆ. ಅವ್ರು ನಮ್ಮಂತವ್ರಿಗೆ ಕಣ್ಣೀರ್ ಹಾಕ್ಸಿ ನಮ್ಮ ಮರ್ಯಾದೆ ತೆಗಿಸಿದ್ರೆ ಭಗವಂತ ನೋಡ್ಕೊಳ್ತಾನೆ. ನಾವು ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದೀವಿ, ಮುಂದಿನ ದಿನದಲ್ಲೂ ಮಾಡ್ತೀವಿ. ಇದುವರೆಗೂ ಯಾರಿಗೂ ತೊಂದರೆ ಕೊಟ್ಟಿಲ್ಲ, ಕೊಡೋದು ಇಲ್ಲ. ಮುಂದಿನ ದಿನದಲ್ಲೇ ಒಳ್ಳೊಳ್ಳೆ ಕೆಲಸ ಮಾಡ್ತೀವಿ. ಇದರಿಂದ ನನ್ನ ಕುಗ್ಗಿಸ್ಬೇಕು, ಇದರಿಂದ ಇವನು ಬೆಳವಣಿಗೆ ಕುಂಠಿತ ಮಾಡ್ಬೇಕಂತ ಅವ್ರೇನ ಅನ್ಕೊಂಡಿದ್ರೆ ಇದು ಯಾವುದೇ ಕಾರಣಕ್ಕೂ ಸಾಧ್ಯ ಅಲ್ಲ. ಫುಟ್ಪಾತ್ ಅಲ್ಲಿ ಇದೆ RMC ಮಾರ್ಕೆಟ್ ಅಲ್ಲಿ 2010-11 ನಾನು ಹೋಟ್ಲು ಮಾಡ್ಕೊಂಡು ತಟ್ಟೆ ಗ್ಲಾಸ್ ತೊಳ್ಕೊಂಡು ಜೀವನ ಮಾಡಿದನು. ಹೋಟ್ಲು ಗ್ಲಾಸ್ ತಟ್ಟೆ ಗ್ಲಾಸ್ ತೊಳ್ಕೊಂಡು ₹1 ಕಷ್ಟ ಬಿದ್ದು ದುಡ್ದಿದ್ದೀನಿ. ಅವತ್ತಿನ ದಿನ ನಾನು ಫುಟ್ಪಾತ್ ಅಲ್ಲಿ ಇದ್ದಾಗ ನಮ್ಮ ಹೋಟ್ಲಿಗೆ ಬಂದು 1000 ಜನ ತೊಂದರೆ ಕೊಟ್ಟವ್ರೆ, ಕೆಟ್ಟ ಮಾತಾಡವ್ರೆ, ನಾವೇನು ಇಲ್ಲ, ನನ್ಗೆ ಹೊಡೆದವ್ರೆ, ಬಡ್ದವ್ರೆ, ಬೈದವ್ರೆ. ಅವಮಾನಗಳು ನನ್ಗೆ ಹೊಸದಲ್ಲ, ಸನ್ಮಾನಗಳು ಹೊಸ. ನಮ್ಗೆ ಯಾರ ಸನ್ಮಾನ ಮಾಡ್ತಾರೋ ಭಯ ಆಗ್ತದೆ, ಏನ್ ಜವಾಬ್ದಾರಿ ಕೊಡ್ತಾರೋ, ಏನ್ ಮಾಡ್ತೀವೋ, ನಾವು ಮಾತು ಕೊಟ್ಮೇಲೆ ನಡ್ಕೊಳ್ತೀವೋ ಇಲ್ಲ ಅನ್ನೋ ಭಯ ಆಗ್ತದೆ. ಇವತ್ತು ಅವಮಾನಗಳಿಗೆ ಇಂಥವ್ರಿಗೆಲ್ಲ ನಾವು ಭಯ ಅಲ್ಲ, ಕುಗ್ಗೋದು ಇಲ್ಲ. ಯಾರು ಎಷ್ಟೇ ಅವಮಾನ ಪಟ್ರು, ಅವಮಾನ ಮಾಡಿದ್ರು, ಇವ್ರು ಬಂದು ನನಗೆ ಹೊಡೆದ್ರು ಕೂಡ ನಾನು ಯಾರು ತಪ್ಪು ಮಾಡಿದಾಗ ಹೊಡೆದಿದ್ರೆ ನಾನು ತಲೆ ತಗ್ಗಿಸ್ತೀನಿ.
ನನ್ನ ತಲೆ ತಗ್ಗಿಸ್ಬೇಕು ಸುಮ್ನೆ ಅಂತೇಳಿ ನನ್ನ ಅವಮಾನ ಮಾಡ್ಬೇಕು ಅಂತ ಹೊರದಾಗ ನಾನು ತಲೆ ಎತ್ಕೊಂಡು ಓಡಾಡ್ತೀನಿ, ಕಷ್ಟ ಬಿದ್ದು ದುಡಿತೀನಿ, ನನ್ನ ಸೇವೆಯಲ್ಲಿ ನನ್ನ ಕೈಲಾಗಿದ್ದು ನಾನು ಸೇವೆ ಮಾಡ್ತೀನಿ, ಮುಂದಿನ ಜನಗಳ ಮಧ್ಯೆನೇ ಇರ್ತೀನಿ. ತೂಬ್ಗೆರೆ ನಮ್ಮೂರು ಕೆಳಗಿಂಜುಗನಹಳ್ಳಿ, ನಮ್ಮ ತಾಲೂಕು ನಮ್ಮ ಹೋಬಳಿ ಬರ್ತದೆ. ನಮ್ಮ ತಾಯಿ ಊರು ಗುಂಜೂರು, ನಮ್ಮ ತಂದೆ ಊರು ಕೆಳಗಿಂಜುಗನಹಳ್ಳಿ, ಇಬ್ಬರದು ಬಂದು ಒಂದೇ ಹೋಬಳಿ ಬರ್ತದೆ. ನಮ್ಮೂರು ನಮ್ಮ ಜನ್ಮಭೂಮಿ ಕರ್ಮಭೂಮಿ, ಅದು ನಮ್ಮ ತೂಬ್ಗೆರೆ ಹೋಬಳಿ. ಜನ ನಮ್ಮನ್ನು ಕಾಪಾಡ್ತಾರೆ. ಇವತ್ತು ಒಂದೇ ಒಂದು ಕರೆಗೆ ಸುಮಾರು ಒಂದು 200-300 ಜನ ನಮ್ಮ ನಾಯಕರು, ನಮ್ಮ ಮುಖಂಡರುಗಳು, ಕಾರ್ಯಕರ್ತರು ಬಂದವ್ರೆ. ನಾನು ತಪ್ಪು ಮಾಡಿದ್ರೆ, ನಾನು ಆ ತರ ವ್ಯಕ್ತಿ ಆಗಿದ್ರೆ, ಮೋಸ ಮಾಡೋಣ ಆಶ್ಚರ್ಯ ಬಿಡ್ಸ್ಕೊಂಡಿದ್ರೆ ಯಾರು ಒಬ್ರು ಹೇಳಿ. ನಾನು ರಾಜಕೀಯದಿಂದ ಇವತ್ತೇ ಆಗ್ಬಿಡ್ತೀನಿ. ನಾನು ಯಾವತ್ತೂ ಈ ಕಣ್ಣುಗಳ ಮುಂದೆ ಕಾಣಿಸೋದಿಲ್ಲ. ಎಷ್ಟು ಕೆಲಸ ಮಾಡಿದ್ದೀನಿ, ಎಷ್ಟು ಬಂದಾಗಿದ್ದ ರಾಜಕೀಯ ಪಾರ್ಟಿ ನೋಡಲ್ಲ, ಬಿಜೆಪಿನ, JDS, ಕಾಂಗ್ರೆಸ್ ಯಾವ ಪಾರ್ಟಿ ನೋಡಲ್ಲ. ನನ್ನ ಹತ್ರಕ್ಕೆ ಬಂದವರು ಇದುವರೆಗೂ ನಾನು ಇಲ್ಲ ಅಂತ ಹೇಳಿಲ್ಲ. ದೇವರಾಣೆಗೂ ನನ್ನ ಹತ್ರಕ್ಕೆ ಯಾರೇ ಬಂದ್ರು ಕೂಡ ನಾನು ಇದುವರೆಗೂ ಆ ಕೆಲಸ ಆಗ್ಲಿ ಬಿಡ್ಲಿ, ಆಗಲ್ಲ ಅಂತಾನೆ ಹೇಳಿ ಕಳ್ಸಿಲ್ಲ ಅವ್ರಿಗೆ. ಪ್ರಯತ್ನ ಪಟ್ಟು ಜನ ಸಿಗಲ್ಲ ಅಂತೇಳಿ ನನ್ನ ಕೈಲಾಗಿ ಸಹಾಯ ಮಾಡಿದ್ದೀನಿ. 10 ರೂಪಾಯಿ ಕೇಳಿದ್ರೆ ಒಂದ್ ಕಡೆ 1 ರೂಪಾಯಿ ಸಹಾಯ ಮಾಡಿದ್ದೀನಿ. ಎಷ್ಟು ಕೇಳಿದ್ರೆ ಸಹಾಯ ಮಾಡಿದ್ದೀನಿ ನನ್ನ ಕೈಲಾಗಿದ್ದು. ಇವತ್ತಿಗೂ ಕೂಡ ಸಾಮಾಜಿಕ ಕಳಕಳಿ ಇಟ್ಕೊಂಡು ಜನಸೇವೆ ಮಾಡ್ಕೊಂಡಿದ್ದೀನಿ. ಹೊರತು ದುಡ್ಡು ಮಾಡ್ಬೇಕು ಅಂತ ಹೇಳಿದ್ರೆ ನಾನು ಇಷ್ಟೆಲ್ಲ ಮಾಡ್ಕೊಂಡು ಯಾವ್ದೋ ಸ್ವಲ್ಪ ಬಾಡಿಗೆ ಬರ್ಕೊಂಡು ಬೆಂಗಳೂರಲ್ಲಿ ಬಿಂದಾಸ್ ಜೀವನ ಮಾಡ್ಕೊಳ್ತೀರ. ಇಲ್ಲಿ ಯಾಕೆ ಬರ್ತಿದ್ದೆ? ಈ ಕರ್ಮಗಳು ಅನುಭವಿಸ್ಬೇಕು. ನನಗೆ ಏನಿತ್ತು ನಮ್ಗೆ ಅಂತ ಕರ್ಮ? ಜನಸೇವೆ ಮಾಡಕ್ ಬಂದು ಜನಸೇವೆ ಮಾಡುವಾಗ ನನ್ನ ಬೆಳವಣಿಗೆ ಸಹಿಸ್ತಾರ ನನಗೆ ಹೊಡೆದು ಅವಮಾನ ಪಡಿಸಿ ನನ್ನ ಜಮೀನಲ್ಲೇ ಬಂದು